ಕೇಂದ್ರದ ಮೋದಿ ಸರ್ಕಾರ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳಿಗೆ 10,000 ರೂಪಾಯಿ ಪಿಂಚಣಿ ಅಥವಾ ಪೆನ್ಷನ್ ಹಣವನ್ನು ಜಮಾ ಮಾಡುವ ಹೊಸ ಸ್ಕೀಮ್ ಅನ್ನ ಲಾಂಚ್ ಮಾಡುತ್ತಿದ್ದಾರೆ. ಹೌದು, ಇದೇ ಜೂನ್ 2025ರಿಂದ ಈ ಹೊಸ ಯೋಜನೆಯಲ್ಲಿ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳು 10,000 ರೂಪಾಯಿ ಪಿಂಚಣಿ ಹಣವನ್ನು ಜಮಾ ಮಾಡುವ ಹೊಸ ಸ್ಕೀಮ್ ಅನ್ನ ಲಾಂಚ್ ಮಾಡುವುದರ ಮೂಲಕ ದೇಶದ ಹಿರಿಯ ನಾಗರಿಕರಿಗೆ ಭರ್ಜರಿ ಬಂಪರ್ ಗುಡ್ಡಿಸ್ ಅನ್ನು ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಬನ್ನಿ ನೋಡೋಣ, ಹೊಸ ಯೋಜನೆ ಯಾವುದು, ಈ ಹೊಸ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುವುದು ಹೇಗೆ, ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ಗಳು ಯಾವುವು, ಈ ಸ್ಕೀಮ್ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ, ಅರ್ಹತೆ ಏನು, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿಯೊಂದಿರಿದ್ರೆ, ಹಿರಿಯ ನಾಗರಿಕರಿದ್ರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ. ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಹೌದು ಸ್ನೇಹಿತರೆ, ಇಲ್ಲಿ ಕೇಂದ್ರ ಸರ್ಕಾರ, ಕೇಂದ್ರದ ಮೋದಿ ಸರ್ಕಾರ ಹಿರಿಯ ನಾಗರಿಕರಿಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಬಂಪರ್ ಗುಡ್ಡಿಸ್ ಅನ್ನು ಕೊಟ್ಟಿದ್ದಾರೆ. ಹೌದು, ಪ್ರತಿ ತಿಂಗಳಿಗೆ ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ DBT ಮೂಲಕ ನೇರವಾಗಿ 10,000 ರೂಪಾಯಿ ಪಿಂಚಣಿ ನೀಡುವ ಹೊಸ ಯೋಜನೆ ಜಾರಿಗೆ ಮಾಡಿದ್ದಾರೆ. ಹೌದು, ಇದೇ ಜೂನ್ 2025ರಿಂದ ಈ ಹೊಸ ಸ್ಕೀಮ್ ಅನ್ನ ಲಾಂಚ್ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿರುವಂತದ್ದು. ಈ ಸ್ಕೀಮ್ ನ ಹೆಸರು ಏನಪ್ಪಾ ಅಂದ್ರೆ ಅದು ಯೂನಿಫೈಡ್ ಪೆನ್ಷನ್ ಸ್ಕೀಮ್ 2025. ಹೌದು, ಇದು ಬಂದು ಕೇಂದ್ರ ಸರ್ಕಾರದ ಸ್ಕೀಮ್ ಆಗಿರುತ್ತೆ. ಈ ಸ್ಕೀಮ್ ನ ಹೆಸರು ಯೂನಿಫೈಡ್ ಪಿಂಚಣಿ ಯೋಜನೆ. ಸೊ ಈ ಸ್ಕೀಮ್ ನ ಅಡಿಯಲ್ಲಿ ಅರ್ಹ ವೃದ್ಧರಿಗೆ ಪ್ರತಿ ತಿಂಗಳಿಗೆ 10,000 ರೂಪಾಯಿ ಪಿಂಚಣಿಯನ್ನು ನೀಡಲಾಗುವುದು. ಅಂದ್ರೆ 60 ವರ್ಷ ಮೇಲ್ಪಟ್ಟಿರುವ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳು DBT ಮೂಲಕ ಅವರ ಬ್ಯಾಂಕಿನ ಅಕೌಂಟ್ಗೆ 10,000 ರೂಪಾಯಿ ಪಿಂಚಣಿ ನೇರವಾಗಿ ಅವರ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುವಂತದ್ದು. ಸೊ ಈ ಸ್ಕೀಮ್ ನ ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ, ಈ ಸ್ಕೀಮ್ ನ ವಿವರಗಳು ಹೀಗಿದೆ. ಈ ಸ್ಕೀಮ್ ನ ಹೆಸರು ಬಂದು ಯೂನಿಫೈಡ್ ಪಿಂಚಣಿ ಯೋಜನೆ 2025. ಪ್ರಾರಂಭ ದಿನಾಂಕ ಜೂನ್ 2025. ಮಾಸಿಕ ಲಾಭ 10,000 ರೂಪಾಯಿ ಸಿಗುತ್ತೆ. ಪ್ರತಿ ತಿಂಗಳು 10,000 ರೂಪಾಯಿ ಪಿಂಚಣಿ ಸಿಗುವಂಥದ್ದು. ಅರ್ಹತೆ ಏನಪ್ಪಾ ಅಂದ್ರೆ ವಯಸ್ಸು, ಅಂದ್ರೆ 60 ವರ್ಷ ಮೇಲ್ಪಟ್ಟಿರುವ ಹಿರಿಯ ನಾಗರಿಕರು ಈ ಸ್ಕೀಮ್ ಅರ್ಜಿ ಸಲ್ಲಿಸಿ ಬೆನಿಫಿಟ್ಸ್ ಪಡೆದುಕೊಳ್ಳಬಹುದು. ಅರ್ಹತೆ ಏನಪ್ಪಾ ಅಂದ್ರೆ ಆದಾಯ ಮತ್ತು ನಿವಾಸ ಮಾನದಂಡಗಳನ್ನು ಪೂರೈಸುವ ಭಾರತೀಯ ನಾಗರಿಕರು ಈ ಸ್ಕೀಮ್ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಕೆ www.pension.gov.in ಈ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಅಥವಾ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗೆ ಭೇಟಿ ಕೊಟ್ಟು ಈ ಸ್ಕೀಮ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಪ್ರೋಸೆಸ್ ಹೇಗಪ್ಪ ಅಂದ್ರೆ, ನೀವು ಅರ್ಜಿ ಸಲ್ಲಿಸಿದ 2 ವಾರಗಳಲ್ಲಿ ನಿಮ್ಮ ಅಪ್ಲಿಕೇಶನ್ ಪಾಸ್ ಆಗುವಂತೆ ಅಪ್ರೂವಲ್ ಆಗೋದು ಯಾವಾಗಪ್ಪ ಅಂದ್ರೆ, ನೀವು ಅರ್ಜಿ ಹಾಕಿದ 1 ತಿಂಗಳ ನಂತರ ನಿಮ್ಮ ಅಪ್ಲಿಕೇಶನ್ ಪಾಸ್ ಆಗಿ ಹಣ ಜಮಾ ಆಗುವಂಥದ್ದು. ಹಾಗೆ ಈ ಸ್ಕೀಮ್ಗೆ ಅರ್ಜಿಯನ್ನು ಹಾಕೋದಕ್ಕೆ ಇರಬೇಕಾದ ಅರ್ಹತೆ ಏನಪ್ಪಾ ಅಂದ್ರೆ, ಕನಿಷ್ಠ 60 ವರ್ಷ ಆಗಿರುವ ಯಾವುದೇ ಭಾರತೀಯ ನಾಗರಿಕರು ಈ ಸ್ಕೀಮ್ ಅರ್ಜಿಯನ್ನು ಹಾಕಬಹುದು. ಹಾಗೆಯೇ ಭಾರತದ ನಿವಾಸಿ ಆಗಿರಬೇಕು. ವಾರ್ಷಿಕ ಆದಾಯ 50,000 ರೂಪಾಯಿಗಿಂತ ಕಡಿಮೆ ಇರಬೇಕು. ಆಸ್ತಿ ಮಿತಿ 10 ಲಕ್ಷಕ್ಕಿಂತ ಕಡಿಮೆ ಮೌಲ್ಯದ ಆಸ್ತಿಗಳು ಇರುವಂತವರು ಮಾತ್ರ ಈ ಸ್ಕೀಮ್ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆಯೇ ಇತರ ಯಾವುದೇ ಸರ್ಕಾರಿ ಪಿಂಚಣಿ ಹಣವನ್ನು ಇವರು ಪಡಿತಾ ಇರಬಾರದು. ಸೊ ಈ ಸ್ಕೀಮ್ನ ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ, ವೃದ್ಧರಿಗೆ ನಿಯಮಿತ ಆದಾಯ ಮೂಲವನ್ನು ಖಚಿತಪಡಿಸುವುದು, ಕುಟುಂಬ ಅಥವಾ ಇತರರ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವುದು, ಉತ್ತಮ ಆರೋಗ್ಯ ಸೇವೆ ಮತ್ತು ದೈನಂದಿನ ಅವಶ್ಯಕತೆಗಳಿಗೆ ನೆರವನ್ನು ನೀಡುವುದು ಈ ಸ್ಕೀಮ್ನ ಪ್ರಮುಖ ಉದ್ದೇಶವಾಗಿದೆ. ಹಾಗೆಯೇ ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಹಣದ ಹರಿವನ್ನು ಹೆಚ್ಚಿಸುವುದು ಈ ಸ್ಕೀಮ್ನ ಪ್ರಮುಖ ಉದ್ದೇಶವಾಗಿದೆ ಸ್ನೇಹಿತರೆ. ಸೊ ಈ ರೀತಿಯಾಗಿ ಕೇಂದ್ರ ಸರ್ಕಾರ ಯೂನಿಫೈಡ್ ಪೆನ್ಷನ್ ಸ್ಕೀಮ್ 2025 ಈ ಸ್ಕೀಮ್ ಅಡಿಯಲ್ಲಿ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳು 10,000 ರೂಪಾಯಿಯನ್ನು ನೀಡುವ ಹೊಸ ಸ್ಕೀಮ್ ಅನ್ನ ಜೂನ್ ರಿಂದ ಲಾಂಚ್ ಮಾಡ್ತಿದ್ದಾರೆ ಸ್ನೇಹಿತರೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.